ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಇತ್ತೀಚೆಗೆ ಚಿಕ್ಕೋಡಿ ಪಟ್ಟಣದಲ್ಲೇ 32 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿದ ನೂತನ ನ್ಯಾಯಾಲಯ ಸಂಕೀರ್ಣ, ವಕೀಲರ ಸಂಘದ ಕಟ್ಟಡ ಹಾಗೂ ಉಬ್ಬು ಶಿಲ್ಪ ಅನಾವರಣ ಕಾರ್ಯಕ್ರಮವನ್ನು ನಮ್ಮ ಕರ್ನಾಟಕದ ಹೈಕೋರ್ಟ್ ವಕೀಲರ ನ್ಯಾಯಾಧೀಶರಾದಂಥವರು, ನಂತರ ಈಗ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿರುವಂಥ ಪ್ರಸನ್ನ ಬಿ ವರಾಳೆ ಅವರು ಉದ್ಘಾಟನೆ ಮಾಡಿದರು. ಉನ್ನಳದವರು ಅಲ್ಲಿ ಭಾಗವಹಿಸಿದ್ರು. ಆ ಮದ್ಮೇಲೆ ಇದನ್ನು ಯಾಕೆ ಇವತ್ತು ತೆಗೆದುಕೊಳ್ತಾ ಇದ್ದೀನಿ ಅಂದರೆ, ಒಂದು ಎರಡು ಮಾತುಗಳು ಅದರಲ್ಲಿ ಭಾಳ ಲೈಕ್ ಆದರು ನನಗೆ. ಅವ್ರ ಬದುಕಿನ ಬಗ್ಗೆ, ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡಿದ್ದು, ಜೊತೆಗೆ ಬುದ್ಧ ಯಾವ ರೀತಿ ಪ್ರಭಾವಿಯಾಗಿದ್ದ ಡಾಕ್ಟರ್ ಅಂಬೇಡ್ಕರ್ ಅವ್ರ ಮೇಲೆ ಅನ್ನುವಂಥದ್ದು, ಮತ್ತು ವರಾಳೆ ಅವರು ಸ್ವತಃ ತಾವು ಎಜುಕೇಷನ್ ಯಾವ ರೀತಿ ಮಾಡಿದರು ಅನ್ನುವಂಥದ್ದು, ಜೊತೆಗೆ ಅಂಬೇಡ್ಕರ್ ಅವರ ಮಾರ್ಗದರ್ಶನದಲ್ಲಿ ಅವ್ರ ತಂದೆ ಇವ್ರಿಗೆ ಕಲಿಸಿದರು, ಶಿಕ್ಷಣ ಕೊಡಿಸಿದ್ರು ಅನ್ನೋ ಮಾತುಗಳು ನೆನಪು ಮಾಡಿಕೊಂಡ. ಜೊತೆಗೆ ಅಲ್ಲಿ ಸಹಜವಾಗಿ ಇನ್ನೊಳ್ದು ಮಾತಾಡಿದ್ದೆ. ನೋಡ್ತಾ ನನಗೆ ಅನಿಸಿದ್ದು ಕೆಲವು ಮಾತಾಡಬೇಕು ಅನಿಸ್ತು. ಯಾಕಂದರೆ ವರಾಳೆಯವರು, ನ್ಯಾಯಮೂರ್ತಿಯವರು ನಿಜವಾಗಿಯೂ ಅವರು ಒಂದೆರಡು ಒಂದೇ ಮಾತಂತೆ ನಿಮಗೆ ಗೊತ್ತದ, ಜಾತಿ ಪದ್ಧತಿಯಿಂದ ನೊಂದಿದ್ದ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್. ಹೌದು, ಭಾಳ ನೊಂದಿದ್ರು ಅವರು, ಭಾಳ ನೋವು ಅನುಭವಿಸಿದ್ರು, ಭಾಳ ಕಷ್ಟ ಅನುಭವಿಸಿದ್ರು. ಮನುಸ್ಮೃತಿಯನ್ನು ಸುಟ್ಟು ಹಾಕುವಷ್ಟು ಸಿಟ್ಟಿತ್ತಂದರೆ ಅದೇನಾಗಿರ್ಬೇಕು ಅವ್ರ ಮನಸ್ಸಿನಲ್ಲ ಅನ್ನೋದು ನಾನು ನೆನಪಿಸ್ಕೊಳ್ಬೇಕಾಗ್ತದೆ. ಎಷ್ಟು ತೊಂದರೆ ಅನುಭವಿಸಿದ್ರು ಅಂತೇಳಿ ಅವ್ರನ್ನ ಓದಿದಂಗೆ, ಅವ್ರ ಬದುಕಿನ ಪುಟಗಳನ್ನು ತೆರೆದಂಗೆ